ವಿಟಿಯು ಸೆಕೆಂಡ್ ಸೆಮ್ ರಿಸಲ್ಟ್ ಯಾವಾಗ? ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡುತ್ತೀರಾ ಇಂಜಿನಿಯರಿಂಗ್ ಹಬ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಸೆಮ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಮತ್ತೆ ಒಂದ್ ಸ್ವಲ್ಪ ಡೌಟ್ಸ್ ಇದೆ, ಆ ಡೌಟ್ಸ್ ನ ಕ್ಲಿಯರ್ ಮಾಡಿ ಅದಾದ್ಮೇಲೆ ರಿಸಲ್ಟ್ ಯಾವಾಗ ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದೇನಾದ್ರೂ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಸೆಮ್ ರಿಸಲ್ಟ್ ಯಾವಾಗ ಅಂತ ನೋಡೋಣ. ಫಸ್ಟ್ ಏನು ನಾನು ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಏನು ಅಂತ ಅಂದ್ರೆ, ಈ ತರ ನಿಮ್ದು ಒಂದು ನೀವು ಎಕ್ಸಾಮ್ ಬರ್ದಿರೋ ಶೀಟ್ ಇತ್ತಲ್ವಾ, ಇದ್ರಲ್ಲಿ ನೀವು ಮಾರ್ನಿಂಗ್ ಆಫ್ಟರ್ನೂನ್ ಇದನ್ನ ಕರೆಕ್ಟ್ ಆಗಿ ಹಾಕಿರ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಆಫ್ಟರ್ನೂನ್ ಅಂದ್ರೆ ಮಧ್ಯಾಹ್ನ ಇದ್ರೆ ಎಕ್ಸಾಮ್. ಈಗ ಆಲ್ಮೋಸ್ಟ್ ಸೆಕೆಂಡ್ ಸೆಮ್ ಅವರಿಗೆ ಮಾರ್ನಿಂಗ್ ಇದ್ದಿದ್ದು ಮಾರ್ನಿಂಗ್ ಹಾಕಿರ್ಬೇಕಾಗಿರುತ್ತೆ. ಇದು ಯಾಕಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಇದು ಹಾಕಿರ್ಬೇಕಾಗುತ್ತೆ. ಬಟ್ ನೀವು ಸಬ್ಜೆಕ್ಟ್ ಇಲ್ಲಿ ಹಾಕಿಲ್ದರೂ ಪರವಾಗಿಲ್ಲ. ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ತಪ್ಪಾಗಿದ್ರೆ ಏನಾಗಲ್ಲ, ಡೇಟ್ ತಪ್ಪಾಗಿದ್ರೆ ಪರವಾಗಿಲ್ಲ, ಸೆಮಿಸ್ಟರ್ ಕರೆಕ್ಟ್ ಆಗಿ ಹಾಕಿರ್ಬೇಕು, ಅದನ್ನು ಚೆಕ್ ಮಾಡಲ್ಲ. ಬಟ್ ಇರ್ಲಿ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ನೀವು ಏನ್ ಹಾಕಿರ್ತೀರಾ ಸಬ್ಜೆಕ್ಟ್ ಕೊಡು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಾದ್ರು ಸ್ವಲ್ಪ ತಪ್ಪಾಗಿದ್ರು ನಿಮ್ದು ಅಲ್ಲಿ ಮಾರ್ಕ್ಸ್ ಅಲ್ಲಿ ಕಂಪ್ಯೂಟರ್ ಎವಾಲ್ಯೂಯೇಟ್ ಮಾಡೋದಾಯ್ತಾ. ಇದು ಫುಲ್ ಏನಾದ್ರು ನಿಮ್ಗೆ ರಾಂಗ್ ಆಗಿತ್ತೆ ಅಂದ್ರೆ ವಿತ್ ಎರಡ್ ಹತ್ರ ರಿಸಲ್ಟ್ ಬರುತ್ತೆ. ಈಗಲೇ ಒಂದ್ಸಲಿ ಕ್ಯಾಪ್ನಸ್ ಕಡೆ ಯಾವ್ದಕ್ಕಾರ ಹತ್ರ ಬರ್ದಿದ್ರ ಅಂತ ರಿಸಲ್ಟ್ ಏನಾದ್ರು ಆಮೇಲೆ ಬಂದಿಲ್ಲ ಅಂದ್ರೆ ಗಾಬರಿ ಆಗ್ಬಿಡಿ. ಹೋಗಿ ಕಾಲೇಜ್ ಹತ್ರ ಅದೇನು ಸಾಲ್ವ್ ಮಾಡಿ ಆಮೇಲೆ ನಿಮ್ ರಿಸಲ್ಟ್ ಬರುತ್ತೆ ವಿತ್ ಎರಡ್ ಅಂತ ಬಂದಿದ್ರೆ. ಇಲ್ಲಿ ಸಬ್ಜೆಕ್ಟ್ ಗಳನ್ನ ನೀವೇನಾದ್ರೂ ವೈಟ್ನರ್ ಹಾಕಿದ್ರು ಬರುತ್ತೆ. ಬಟ್ ಒಂದೊಂದ್ಸಲ ಏನಾದ್ರು ಅದ್ ಕಂಪ್ಯೂಟರ್ ಸರಿಯಾಗಿ ತಗೊಳ್ದೆ ಇಲ್ದಾಗ ಆತರ ಆಗುತ್ತೆ. ಬಟ್ ಯಾರು ಟೆನ್ಷನ್ ತಗೋಬಿಡಿ. ಈಗ ಎಕ್ಸಾಮ್ ಏನಾದ್ರು ವಿತ್ ಅಂತ ಬಂತು ಅಂದ್ರೆ ನಿಮಗೆ ವಿತ್ ಅಂತ ಬಂತು ಅಂತ ಅಂದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಕಾಲೇಜ್ ಹತ್ರ ಹೋಗಿ, ಓಕೆನಾ. ಯೂನಿವರ್ಸಿಟಿ ಸೀಟ್ ನಂಬರ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನ್ ಕಾಲಮ್ ಇದಾವೆ, ಈ ಕಾಲಮ್ಗೆ ನೀವು ಕರೆಕ್ಟ್ ಆಗಿ ಫಿಲ್ ಮಾಡಿರ್ಬೇಕಾಗುತ್ತೆ. ಎಲ್ಲ ಫಿಲ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಈ ಇಲ್ಲೇನಾದ್ರು ಯಾರು ತಪ್ಪು ಮಾಡಿದ್ರೆ, ನೀವೇನಾದ್ರು ವೈಟ್ನರ್ ಆಗಿ ಹಾಕಿದ್ರೆ ರಿಸಲ್ಟ್ ಕರೆಕ್ಟ್ ಬರುತ್ತೆ ಇಲ್ವಾ ಅಂತ ಹೇಳಕ್ ಆಗಲ್ಲ. ಅದು ನಿಮ್ ರಿಸಲ್ಟ್ ನೀವೇ ಜವಾಬ್ದಾರಿ ಅಂತ ಆಲ್ರೆಡಿ ಹೇಳ್ತಾರಲ್ವಾ. ಅದಕ್ಕೋಸ್ಕರ ಯಾರಾದ್ರೂ ಆತರ ಮಾಡಿದ್ರೆ ಹೋಗಿ ನಿಮ್ಗೆ ವಿತ್ ಅಂತ ಏನಾದ್ರು ಬಂದ್ರೆ ಈಗ ಹೇಳ್ತೀನಿ, ಕಾಲೇಜಿಗೆ ಹೋಗಿ ಒಂದ್ಸಲಿ ಎಕ್ಸಾಮ್ ಸೆಕ್ಷನ್ ಸೆಂಟರ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಕೇಳಿ. ನೆಕ್ಸ್ಟ್ ಸಿಗ್ನೇಚರ್ ನೀವು ವೆರಿ ವೆರಿ ಇಂಪಾರ್ಟೆಂಟ್ ಹಾಕಿರ್ಬೇಕು. ಇಲ್ಲಿ US ನೇಮ್ ಬರೆಯೋದು ಆಗುತ್ತೆ, ಬಟ್ ಸಿಗ್ನೇಚರ್ ನಿಮ್ದು ಹಾಕಿರ್ಲೇಬೇಕಾಗುತ್ತೆ. ಇಲ್ಲಿ ನೀವು ಬೇಕಾದ್ರೆ ಈ ಸಬ್ಜೆಕ್ಟ್ ಕೋಡ್ನ ಇಲ್ಲಿ ಏನಾದ್ರು ರಾಂಗ್ ಬರ್ದಿದ್ರು ಓಕೆ. ಬಟ್ ಇಲ್ಲಿ ನೀವೇನ್ ಫಿಲ್ ಮಾಡಿರ್ತೀರಾ, ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಏನಾದ್ರು 2 ಇತ್ತು ಅಂದ್ರೆ ಈ 2 ಇಲ್ಲಿ 2 ಆಮೇಲೆ ಇಲ್ಲಿ ಈ ತರ ಫಿಲ್ ಮಾಡಿರ್ಬೇಕು. ಈ ತರ ಫಿಲ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈ ಫಿಲ್ ಕರೆಕ್ಟ್ ಆಗಿದೆ ಅದು ಚೆಕ್ ಮಾಡೋದು, ಈ ತರ ಫಿಲ್ ಆಗಿರೋದು ಚೆಕ್ ಮಾಡುತ್ತೆ ಅದು ಕಂಪ್ಯೂಟರ್, ಓಕೆನಾ. ಇಲ್ಲಿ ತಪ್ಪಾಗಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಹಾಕಿರ್ಬೇಕಾಗುತ್ತೆ, ಇಲ್ಲಿ ರಾಂಗ್ ಮಾಡಬಾರ್ದು, ಓಕೆನಾ. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್. ಕ್ಯಾಂಡಿಡೇಟ್ ಯಾರು ಬ್ಲೂ ಇಂಕ್ ಅಲ್ಲಿ ಬರ್ದಿದ್ದೀರಾ ಅವ್ರದ್ದು ಎವಾಲ್ಯೂಯೇಟ್ ಆದಲ್ಲಿ ಇರಬಹುದು. ಯಾಕಂದ್ರೆ ಈ ತರನೇ ಕಂಪ್ಯೂಟರ್ ಅಲ್ಲಿ ನೋಡ್ಬಿಟ್ಟೆ ಅವರು ಕರೆಕ್ಷನ್ ಮಾಡೋದು, ಓಕೆನಾ, ವಿಡಿಯೋದಲ್ಲಿ. ನೆಕ್ಸ್ಟ್ ಇದ್ರೊಂದ್ ಸ್ವಲ್ಪ ಹೇಳ್ತೀನಿ, ಏನು ಒಂದ್ 2 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಹೇಳಕ್ ಆಗಲ್ಲ. ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅಂದ್ರೆ 2X ಅಲ್ಲಿ ನೋಡಿ, ಓಕೆನಾ. ಫಸ್ಟ್ ಇದ್ರಲ್ಲಿ ಏನು ಇಲ್ಲ, ಇದ್ರಲ್ಲಿ ಸ್ಟೂಡೆಂಟ್ ನೇಮ್ ಕರೆಕ್ಟ್ ಬರ್ತೀರಾ ಅಂದ್ರೆ ಓಕೆ, ಇದು ಎಲ್ಲರೂ ಕರೆಕ್ಟ್ ಬರ್ದಿರ್ತಾರೆ. ಸಬ್ಜೆಕ್ಟ್ ಟೈಟಲ್ ಒಂದು ಕರೆಕ್ಟ್ ಬರ್ದ್ರೆ ಓಕೆ. ಬಟ್ ಇದ್ರಲ್ಲಿ ಒಂದ್ ಸತಿ ಶೀಟ್ ಏನಾದ್ರು ತಪ್ಪಾಗಿದ್ರು 500 ಇಸ್ಕೊಂಡಿರ್ತಾರೆ. ಬಟ್ ಒಬ್ರು ಏನ್ ಮಾಡಿದಾರೆ ಅಂದ್ರೆ ಇದಕ್ಕೆ ವೈಟ್ನರ್ ಹಾಕಿದಾರೆ, ಅದಕ್ಕೆ ರಿಸಲ್ಟ್ ಬರುತ್ತೆ ಇಲ್ವಾ ಅಂತ ಅವ್ರು ಗ್ಯಾರಂಟಿ ಕೊಡಲ್ಲ. ಇದಕ್ಕೂ ವಿತ್ ಅಂತ ಬಂದ್ರೆ ನೀವು ಹೋಗ್ಬಿಟ್ಟು ಕಾಲೇಜಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ವರ್ಷ ಕರೆಕ್ಟ್ ಹಾಕಿರ್ಬೇಕಾಗುತ್ತೆ. ಯಾಕಂದ್ರೆ ಆಲ್ರೆಡಿ ಅಲ್ಲಿ ವರ್ಷನ ಬರ್ಕೊಂಡಿರ್ತಾರೆ. ಬೇರೆ ವರ್ಷನ್ ಏನಾದ್ರು ಹಾಕಿದ್ರೆ ಅದು ಗೊತ್ತಾಗುತ್ತೆ. ಇದು ಫುಲ್ ಕಂಪ್ಲೀಟ್ಲಿ ಕಂಪ್ಯೂಟರ್ ಮಾಡೋದು, ಇದಕ್ಕೆ ಯಾವುದೇ ರಿವ್ಯಾಲ್ಯೂಯೇಷನ್ ಯಾವ್ದು ಇಲ್ಲ. ಯಾಕಂದ್ರೆ ಒಂದೇ ತರ KCET ತರ ಕಂಪ್ಯೂಟರ್ ಅಲ್ಲಿ ಒಂದೇ ಸತಿ ಹಾಕ್ಬಿಟ್ಟು ಬರೋದು. ಇಲ್ಲಿ ನಿಮ್ ಸಿಗ್ನೇಚರ್ ಇಷ್ಟೇ, ಇದ್ರದ್ದೇನು ಇಲ್ಲ. ಇದನ್ನೆಲ್ಲ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಏನಾದ್ರು ಇಲ್ಲಿ ಒಂದ್ ಸ್ವಲ್ಪ ಡೇಟ್ ತಪ್ಪಾಗಿದ್ರು ಓಕೆ, ಬಟ್ ನಿಮ್ದು ಇಲ್ಲಿ USA ನಂಬರ್ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಹಾಕಿರ್ಬೇಕು. ಇಲ್ಲ ಏನಾದ್ರು ತಪ್ಪಾಯ್ತು ಅಂತ ಅಂದ್ರೆ ನಿಮ್ ರಿಸಲ್ಟ್ ಬರಲ್ಲ, ವಿತ್ ಎರಡ್ ಅಂತ ಬರುತ್ತೆ, ಓಕೆನಾ. ಈಗ ಬರ್ತೀನಿ ಮೇನ್ ಪಾರ್ಟ್. ನಿಮಗೆಲ್ಲ ಕಾಯ್ತಾ ಇರೋದೇನು, ಸೆಕೆಂಡ್ ಸೆಮ್ ರಿಸಲ್ಟ್ ಯಾವಾಗ. ನೋಡಿ, VT ಇಂದಲೇ ನಾನ್ ಅನ್ಕೊಂಡಿರೋ ಪ್ರಕಾರ ಅವರು ಏನಂತ ಹೇಳಿದ್ರು ಅಂದ್ರೆ ಇನ್ಡಿಸಿಪ್ಲೈನ್ ಪ್ರಾಜೆಕ್ಟ್ ಫಸ್ಟ್ ಇಯರ್ದು ಯಾವಾಗ ಮುಗಿಸ್ಬೇಕು ಅಂತ ಹೇಳಿದ್ರು ಅಂದ್ರೆ VTU ಪೋರ್ಟಲ್ ಕಡೆಯಿಂದ. ನೋಡಿ, ಇಲ್ಲಿ ಕ್ರಿಯೇಷನ್ ಆಫ್ ಬ್ಯಾಚಸ್, ಫಸ್ಟ್ ಬ್ಯಾಚಸ್ ಕ್ರಿಯೇಟ್ ಮಾಡಕ್ಕೆ ಡೇಟ್ ಕೊಟ್ಟಿದ್ದಾರೆ 20 to 24. ಇದ್ರದ್ದು ಯಾವುದೇ ತರ ಚೇಂಜ್ ಇಲ್ಲ, ರಿವೈಸ್ಡ್ ಡೇಟೇ ಇಲ್ಲ. ಅಪ್ರೂವಲ್ ಬೈ ರೀಜನಲ್ ಆಫೀಸಿಗೆ ಕೊಡ್ಬೇಕಾದ್ರೆ ಯಾವಾಗ 23/7/2026. ಇದ್ರಲ್ಲಿ ಯಾವುದೇ ತರ ನೋ ಚೇಂಜಸ್, ಓಕೆನಾ. ನೆಕ್ಸ್ಟ್ ಇಲ್ಲಿ ಅಲಾಟ್ಮೆಂಟ್ ಆಫ್ ಎಕ್ಸಾಮಿನರ್ಸ್ ಅಲಾಟ್ಮೆಂಟ್ ಮಾಡೋದು ಯಾವಾಗ 23 to 25. ಇದಕ್ಕೂ ಯಾವುದೇ ತರ ಚೇಂಜ್ ಇಲ್ಲ. ಬಟ್ ಡೇಟ್ ಆಫ್ ಎಕ್ಸಾಮಿನೇಷನ್ 27 to 29 ಜುಲೈ, ಓಕೆನಾ. 27 to 29 ಎಕ್ಸಾಮ್, 29ಗೆ ಎಕ್ಸಾಮ್ ಮುಗಿತೆ. ಬಟ್ ಎಕ್ಸ್ಟೆಂಡ್ ಡೇಟ್ ನ ಕೊಟ್ಟಿದ್ದಾರೆ ಇಲ್ಲಿ, ಎಷ್ಟು 31st ಗಂಟ. ಅಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಅಂದ್ರೆ ಈ 31st ಈ ಮಂತ್ ಎಂಡ್ ಅಲ್ಲಿ ರಿಸಲ್ಟ್ ಬರುತ್ತೆ. ಅದೇನಾ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಬಿಡಿ ಎಲ್ಲರಿಗೂ.
ಈಗ ಆಲ್ರೆಡಿ ಕರೆಕ್ಷನ್ ಮುಗ್ದಿದೆ ಸೆಕೆಂಡ್ ಸೆಮ್ದು. ಬಟ್ ನಿಮ್ ರಿಸಲ್ಟ್ ಮಾತ್ರ ಬರ್ಬೇಕು. ಈಗ ಒಂದು ಇಂಟರ್ಡಿಸಿಪ್ಲಿನರಿ ಪ್ರಾಜೆಕ್ಟ್ ಮುಗಿದಕ್ಷಣ ಇದ್ರದ್ದೊಂದು ಎಂಟ್ರಿ ಹಾಕ್ಬಿಟ್ಟು ನಿಮ್ ರಿಸಲ್ಟ್ ಬಂದೇ ಬರುತ್ತೆ. 5 ನಿಮಿಷ ಬರುತ್ತೆ. 31st ಬರ್ಬೋದು ಅಂತ ಅನ್ಕೊಂಡಿದೀರಿ. 31st ಸಂಜೆ ಬರುತ್ತೆ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಅವರೇ ಹೇಳಿದ್ರೆ 31st ಲಾಸ್ಟ್ ಎಕ್ಸ್ಟೆಂಡ್ ಡೇಟ್ ಅಂತ. ಅಷ್ಟೊತ್ತಿಗೆ ಎಲ್ಲ ಮುಗಿಸ್ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ 31st ಬರುತ್ತೆ. ಮಿಸ್ ಆದ್ರೆ ಏನಾದ್ರು VTU ಕಡೆಯಿಂದ ಏನಾದ್ರು ಆದ್ರೆ ಆತರ ಆದ್ರೆ 1ನೇ ತಾರೀಕು ಬರ್ಬೋದು. ನಿಮ್ಗೇನಾದ್ರು ಈ VTUದು ನಿಮಗೆ ಏನಾದ್ರು ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ನಮ್ ಚಾನಲ್ ಯಾವಾಗ ರಿಸಲ್ಟ್ ಬಿಡುತ್ತೆ ಆ ಟೈಮ್ ಹೊತ್ತಿಗೆ ರಿಸಲ್ಟ್ ಬಿಟ್ಟ ತಕ್ಷಣ ನಮ್ ಚಾನಲ್ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ 31st ಬಂದಷ್ಟು ಲಿಂಕು ಕೂಡ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ, ನೀವು ಹೋಗಿ ಚೆಕ್ ಮಾಡಬಹುದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ.